ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಕೆಎಚ್ಡಿಸಿ ನೇಕಾರ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಫಲಾನುಭವಿಗಳಿಗೆ ಆಹಾರವನ್ನು ಅವರಿಗೆ ನೀಡದೆ ಬೇರೆಯವರ ಹೆಸರನ್ನು ಬರೆದು ಅವರ ಹೆಸರಿನಲ್ಲಿ ಇವರು ಮಾರಾಟ ಮಾಡಿದ್ದಾರೆಂದು ಕೆಎಚ್ಡಿಸಿ ನೇಕಾರ ಕಾಲೋನಿಯ ಸ್ಥಳೀಯರು ಅಂಗನವಾಡಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರು, 4 ತಿಂಗಳಿಂದ ನಮಗೆ ಬರಬೇಕಾದ ಅಂಗನವಾಡಿ ಆಹಾರವನ್ನು ನೀಡಿರುವುದಿಲ್ಲ. ಇದನ್ನು ಕೇಳಲು ಬಂದಾಗ ರೇಷನ್ ಸರಿಯಾಗಿ ಬಂದಿರುವುದಿಲ್ಲ, ಹೀಗಾಗಿ ಈ ತಿಂಗಳದ್ದನ್ನು ಮಾತ್ರ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಸಹಿ ಮಾಡಲು ಹೋದಾಗ ಹಿಂದಿನ ತಿಂಗಳದ್ದು ಆಹಾರವನ್ನು ಬೇರೆಯವರ ಹೆಸರಿನಲ್ಲಿ ಬರೆದು ಇವರು ಮಾರಾಟ ಮಾಡಿದ್ದಾರೆಂದು ಆರೋಪ ಮಾಡಿದರು. ಅಂಗನವಾಡಿಗೆ ಬಂದಂತಹ ಆಹಾರ ಪದಾರ್ಥಗಳನ್ನು ಯಾರೂ ಇಲ್ಲದ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಬಂದು ಗಾಡಿಯಲ್ಲಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆಂದು ಸ್ಥಳೀಯರು ಆರೋಪ ಮಾಡಿದ್ದರು. ಅಲ್ಲದೆ, ನಾವು ಪ್ರತಿಭಟನೆ ಮಾಡಿದ ನಂತರ ಯಾಕೆ ಬಾಯಿ ಮಾಡುತ್ತೀರಿ? 4 ತಿಂಗಳ ರೇಷನ್ ಅನ್ನು ನೀಡುತ್ತೇವೆ, ಯಾರಿಗೂ ಹೇಳಬೇಡಿ ಎಂದು ಹೇಳುತ್ತಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ಸರ್ಕಾರದಿಂದ ಬಂದಂತಹ ಸೌಲಭ್ಯವನ್ನು ಸಾರ್ವಜನಿಕರಿಗೆ ನೀಡದ ಇಂಥವರ ವಿರುದ್ಧ ಮೇಲಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ, ಎಲ್ಲ ವಿಷಯ ಗೊತ್ತಿದ್ದರೂ ಸುಮ್ಮನೆ ಇರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು.